ಫಸ್ಟ್ ಡೇನೆ ಜಿಮ್ಗೆ ಹೋಗಿದ ತಕ್ಷಣ ಯಾವ ವರ್ಕೌಟ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಇದ್ದೀರಾ? ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಾನು ನಿಮ್ಗೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಡೇ 42 ಆಫ್ ಮೈ ವರ್ಕಿಂಗ್ ಜರ್ನಿ. ಬಿಗಿನರ್ಸ್ ಫಸ್ಟ್ ಡೇನೆ ಜಿಮ್ಗೆ ಹೋಗಿದ ತಕ್ಷಣ ವರ್ಕೌಟ್ ಮಾಡ್ಬೇಕಾ? ಬೇಡ. ಯಾಕೆ ಮಾಡ್ತೀರಾ ಫಸ್ಟ್ ಡೇನೆ? ಮನೇಲಿ ಇದು ಮೈಕೈ ಎಲ್ಲ ಟೈಟ್ ಆಗಿರ್ತವೆ, ಸ್ವಲ್ಪ ಅದು ಲೂಸ್ ಆಗೋದು ಬೇಡವಾ? ಅದಕ್ಕೆ ಸ್ಟಾರ್ಟಿಂಗ್ ಒಂದ್ 2 ದಿನ ವಾರ್ಮ್ ಅಪ್ ಮಾಡ್ಕೊಳ್ಳಿ, ಆಮೇಲೆ ಆ ಕಡೆ ಕೀಳಿರಿ. ಒಬ್ಬೊಬ್ರು ಇರ್ತಾರೆ, ಗುರು ನಕ್ಕಂದ್ ನನ್ಗೇನಾಗುತ್ತೆ ನಡಿ, ನನಗೆ ಬೈಸಿಪ್ಸ್ ಅಂದ್ರೆ ಇಷ್ಟ, ನಡಿ ಬೈಸಿಪ್ಸ್ ವರ್ಕೌಟ್ ಮಾಡ್ಬಿಡೋಣ ಅಂತ ಹೋಗಿ ಮಾಡ್ಬಿಡ್ತಾರೆ. ಆಮೇಲೆ ನೋಡಿದ್ರೆ ನೆಕ್ಸ್ಟ್ ಡೇ ಮನೇಲಿ ಕೈ ಎತ್ಕೊಂಡ್ ಮಲಗಿರ್ತಾರೆ ಪಕ್ಕ. ಇನ್ ಕೆಲವು ಬುದ್ಧಿವಂತರು ಇರ್ತಾರೆ, ನನ್ಗೆ ವಾರ್ಮ್ ಅಪ್ ಬೇಡ, ವರ್ಕೌಟ್ ಬೇಡ, ಡೈರೆಕ್ಟ್ ಕಾರ್ಡಿಯೋ ಮಾಡ್ಬಿಡೋಣ, ಬೇಗ ಹೊಟ್ಟೆ ಕರ್ಸ್ಕೊಬಿಡೋಣ ಅಂತ ಥ್ರೆಡ್ಮಿಲ್ ಮೇಲೆ ಹತ್ತಾರೆ. ಥ್ರೆಡ್ಮಿಲ್ ಮೇಲೆ ಹತ್ತಿ ಅದು ನಡೆಯಕ್ಕಲ್ಲ, ಡೈರೆಕ್ಟ್ ಓಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಮೊದಲು ನೀವು ಡಿಸೈಡ್ ಮಾಡ್ಕೊಳ್ಳಿ, ನೀವ್ ಏನ್ ಮಾಡ್ಬೇಕು, ಏನ್ ಮಾಡಕ್ಕೆ ಅಂತ ಜಿಮ್ಗೆ ಬಂದಿದ್ದೀರಾ ಅಂತ. ಅದು ವೆಯ್ಟ್ ಲಾಸ್ ಆಗ್ಬೇಕು ಅಂತಾನ, ಇಲ್ಲ ಮಸಲ್ ಬಿಲ್ಡ್ ಮಾಡ್ಬೇಕು ಅಂತಾನ, ಅವ್ರು ಜಸ್ಟ್ ಫಿಟ್ನೆಸ್ ಮೇಂಟೈನ್ ಮಾಡ್ಬೇಕು ಅಂತಾನ. ಅವಾಗ ನಿಮ್ಗೆ ವರ್ಕೌಟ್ ಪ್ಲಾನ್ ಈಸಿ ಆಗೋಗುತ್ತೆ. ನಿಮ್ ಗೋಲ್ ಏನು ಅಂತ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಲೈಕ್ ಮಸಲ್ ಗೇನ್ ಆಗ್ಬೇಕು ಅಂದ್ರೆ ಮಸಲ್ ಗೇನ್ ಅಂತ ಹಾಕಿ, ವೆಯ್ಟ್ ಲಾಸ್ ಮಾಡ್ಬೇಕು ಅಂದ್ರೆ ವೆಯ್ಟ್ ಲಾಸ್ ಅಂತ ಹಾಕಿ, ಅಂಡ್ ಫಿಟ್ನೆಸ್ ಮೇಂಟೈನ್ ಮಾಡ್ಬೇಕು ಅನ್ನೋರು ಜಸ್ಟ್ ಫಿಟ್ನೆಸ್ ಅಂತ ಹಾಕಿ. ನಾನು ಅದ್ರ ಕಂಪ್ಲೀಟ್ ಡೀಟೇಲ್ ಆಗಿ ಏನೇನ್ ಮಾಡ್ಬೇಕು ಅಂತ ವಿಡಿಯೋ ಹಾಕಿ ಅಂಡ್ ನಿಮ್ ವರ್ಕೌಟ್ ಚಾರ್ಟ್ ಕೂಡ ಕಳಿಸ್ಕೊಡ್ತೀನಿ. ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕು ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಬಾಯ್.